ಗೌಡ್ರು ದೌಡು ಬರತ್ಲೆ ರೊಕ್ಕ ಇಸ್ಕೊಂಡು ಹೋಗ್ಬೇಕು. ಪಾಪ ಒಬ್ಬೇಕೆ ಇರ್ತಾಳೆ ಶೋಭಾ, ಬ್ಯಾಸ್ರಕತ್ತಕೀಗ ಒಂದಿಟ್ಟು ಲಕ್ಷ್ಮಿ ಪಾಪ ಓಕಿ ಮನೆ ಬದುಕ್ಬಿಟ್ಟು ಎಲ್ಲಿ ಬಂದು ಕುಂದ್ರಕ್ಕೆ ಹೋಗ್ಕೊಳಾಗ್ಲಲ್ಲ. ಲಗು ಲಗು ಹೋಗ್ಕಾನಿ, ಒಂದಿಟ್ಟು ಹಣ್ಣು ಹಂಪ್ಲು ತೊಗೊಂಡು ಹೋಗ್ಕಾನಿ. ತೊಗೊಂಡ ಹೋಗಿಲ್ಲ, ಕಾಯಿಪಲ್ಲೆ ಎಲ್ಲ ಇರಂಗೆ ಕಾಣ್ತೈತಿ. ಒಂದಿಟ್ಟು ಹಣ್ಣು ಹಂಪ್ಲು ತೊಗೊಂಡು ಹೋಗ್ಕಾನಿ ತಿಂತಾಳೆ. ಏನು ಇನ್ನೊಂದು ಸ್ವಲ್ಪ ದಿವಸ ಐತಿ, ಭಾಳ ದಿವಸ ಇಲ್ಲ ಹೆರಿಗೆಗೆ. ಒಂದಿಟ್ಟು ಅತ್ತಿಯರ್ನಾರ ಕರೆಸ್ಕೋಬೇಕು ಇಲ್ಲಿಗೆ. ಒಬ್ಬೇಕಿಗೆ ಒಜ್ಜಕತಿ ತಡಿ ಗೌಡ್ರು ಬಂದ್ರೆ ರೊಕ್ಕ ಇಸ್ಕೊಂಡು ಹೋಗ್ಕಾನಿ. ಏನಪ್ಪ ಪರ್ಸು ಆತೇನೋ ಕೆಲಸ? ಆಗೈತ್ರಿ ಗೌಡ್ರ, ಎಲ್ಲ ಆತ್ರಿ. ಇವತ್ತಂತ್ರ ತೆಂಗಿನಕಾಯಿ ಭಾಳ ಚಲೋ ಗಾಡಿ ಓತ್ ನೋಡ್ರಿ ನಿಮ್ದು. ಚಲೋ ಬಂದ್ವು ತೆಂಗಿನಕಾಯಿ. ಹ್ಞೂನಪ್ಪ, ನೀ ಬಂದ್ಸುಟ್ಟು ಒಂಚೂರು ಇಳುವರಿ ಚಲೋ ಆಗೈತೆ ನೋಡಿ ನಮ್ದು ತೆಂಗಿನಕಾಯಿದು. ಅನ್ನಕತ್ತಿದ್ದ ನಿನ್ನೆ ಇವನು ರುದ್ರೇಶ. ಗೌಡ್ರ ಅಣ್ಣಾರು ಭಾಳ ಚಲೋ ತೆಂಗಿನಕಾಯಿ ಎಲ್ಲ ಇಳಿಸ್ತಾರೆ ನೋಡ್ರಿ. ಅಂತ ತೀರ ಎಳೆವು ಇಳಿಸಂಗಿಲ್ಲ, ತೀರ ಇದು ಮಾಡಂಗಿಲ್ಲ. ಒಂದು ಲೆಕ್ಕಕ್ಕೆ ಬಲ್ತಿರ್ತಾವಲ್ರಿ, ಅವನ್ನೆಲ್ಲವನು ಇಳಿಸಿ ಇಳುವರಿ ಚಲೋ ಬಂದೈತ್ರಿ ಅಂತಂದು ಅನ್ನಕತ್ತಿದ್ನ. ನನಗೆ ನಿನ್ನೆ ಬರೋಕ್ಕಾಗಲಿಲ್ಲಪ್ಪ ಹೊಲದ ಕಡೆಗೆ. ಶೀತ ಒಂದು ಈ ಥಂಡಿ ಹವಾಮಾನಕ್ಕೆ ಹೊರಗೆ ಕಾಲಿಡೋಕೆ ಆಗಂಗಿಲ್ಲ. ಹೌದ್ರಿ ಗೌಡ್ರ, ಭಾರಿ ಶೀತ ಹವಾಮಾನ ಐತ್ರಿ ಗೌಡ್ರ. ಮತ್ತು ನನಗೆ ರೊಕ್ಕ ಕೊಡ್ತಿದ್ರಿ ಅಂತ ಕೇಳೋಣ ಅಂತ ನಿಂತ್ಕೊಂಡ್ನಿ. ಯಾಕಪ್ಪ ಪರ್ಸು ವಾರಕ್ಕೊಮ್ಮೆ ಇಸ್ಕೊಂತಿದ್ದೇನ? ಹಂಗಲ್ರಿ, ಈಗ ಸ್ವಲ್ಪ ಮತ್ತು ಮನಿದು ಅದು ಅವಶ್ಯಕತೆ ಐತ್ರೆ, ಹಂಗಾಗಿ ಇಲ್ಲಕ್ರ ವಾರಕ್ಕೊಮ್ಮೆಟ ಇಸ್ಕೊಂಡ್ಬಿಡ್ತಿದ್ದೆ. ನನಗೂ ಒಮ್ಮೆರೆ ಆದ್ರೆ ಇನ್ನೂ ಹಗುರಕತಿ ಎಲ್ಲದದು ಏನಾರು ತೊಗೊಂಬರಕ ಮಾಡಕ್ಕೆ. ಈ ಮತ್ತು ಹಣ್ಣು ಹಂಪ್ಲು ಅದನ್ನ ಒಯ್ಬೇಕ್ರೆ ಆಕಿಗೊಂದು ಮನ್ಯಾಗೆಲ್ಲ ಕಾಯಿಪಲ್ಲೆ ಎಲ್ಲ ತೊಗೊಂಬಂದಾನ್ರಿ ಮೊನ್ನೆ. ಒಂದಿಟ್ಟು ಆಕಿಗೆ ತಿನ್ನಕ್ಕೆ ಹಣ್ಣು ಹಂಪ್ಲು ಎರ್ಗಿದೇನು ಭಾಳ ದಿವಸ ಇಲ್ರಿ, ಒಂದಿಟ್ಟು ತಿನ್ಲಿ ಹಣ್ಣು ಹಂಪ್ಲು ಅಂತಂದು ಒಯ್ಯೋಣ ಅಂತ ಅನ್ಕೊಂಡಿರಿ. ಅದಕ್ಕೆ ರೊಕ್ಕ ಕೇಳಾಕತ್ತಿದ್ದೆ. ಅದ್ರಾಗ ಏನೈತಿ, ಕೊಡ್ತಾನೆ ತಗೋ. ಪಾಪ ಬದುಕು ಮಾಡಿರ್ತೀಯಪ್ಪ, ಕೊಡ್ಲಿಲ್ಲಕ್ರೆ ಹೆಂಗೆ ಹೇಳು, ಕೊಡ್ತಾನೆ ತಡಿ. ಎಷ್ಟು ಬೇಕು? ನಿನ್ನಿದು ಇವತ್ತಿಂದ ಕೊಟ್ಬಿಡ್ರಿ ಗೌಡ್ರ. ಹೌದಾ, ತಡಿ ನೋಡಪ್ಪ ಪರ್ಸು 1100 ರೂಪಾಯಿ ಐತೆ ನೋಡಪ್ಪ. 600 ರೂಪಾಯಿ ಲೆಕ್ಕ ಹಿಡಿದು 1200 ರೂಪಾಯಿ ಕೊಟ್ಟನಿ. ಮತ್ತು ಬೇಕಂದ್ರೆ ಇಸ್ಕೊ. ಸಾಕ್ರಿ ಗೌಡ್ರೆ, ನಾನೇನು ದುಡ್ದಿರ್ತಾನೆ ಅಟ್ ಕೊಟ್ರೆ ಸಾಕ್ಬಿಡ್ರಿ. ಆಯ್ತಪ್ಪ, ನಾನು ಹೊಕ್ಕಾನಿ. ನಾಳೆ ಒಂದಿಟ್ಟು ಲಘು ಬರ್ತೀಯನ್ನ ನೋಡು. ಬರ್ತಾನೆ ತಗೋರಿ ಗೌಡ್ರೆ. ಆಯ್ತಪ್ಪ, 1200 ರೂಪಾಯಿ ರೊಕ್ಕ ಐತಿ. ಒಂದು 200 ರೂಪಾಯ್ದು ಹಣ್ಣು ಅದನ್ನು ಒಯ್ತೇನೆ. ಎಲ್ಲ ಹಣ್ಣು ಅದನ್ನ ಒಯ್ದೆ ಅಂದ್ರೆ ಒಂದು 3-4 ದಿವಸ ಚಿಂತಿರ್ಲಿ ಹಣ್ಣು. ಉಳ್ದದ್ದು ನೋಡೋಣ, ಮತ್ತೇನಾರ ಮನೆಗೆ ಬೇಕಾಕತಿ ದಿನಸಿ ಸಾಮಾನು ಕೇಳಿ ತೊಗೊಂಬಂದ್ರಾತು. ನಾವು ಏನು ಮಾಡೇ ಇಲ್ಲ. ಒಂದಿಟ್ಟು ಮಟನ್ ಅದನ್ನ ತಿಂತಾಳ ಅಂದ್ರೆ ಕೇಳಿ ಮಟನ್ ಅಂತ ತಂದ್ರೆ ಆತದ. ಲಘು ಲಘು ಹೋಗ್ಕಾನಿ. ಮತ್ತು ಮಳೆ ಮಾಡಿನ ಹೊತ್ತು ಹಣ್ಣು ಅವನು ತೊಗೊಂಡು ಹೋಗೋದಿನ ಲಘು ಲಘು ಹೋಗ್ಕಾನಿ. ಎಲ್ಲಿಗೆ ತಂದಿಟ್ಟಪ್ಪ ದೇವ್ರೆ ನನ್ನ ಬದುಕನ? ಮನಿ ಮಠ ಇಲ್ದಂಗೆ ಹಿಂಗೆ ಬೀದ್ಯಾಗ ಕುಂದ್ರಂಗೆ ಮಾಡಿಬಿಟ್ಟಲ್ಲಪ್ಪ ತಂದೆ. ನನ್ನ ಮಗ ಪರ್ಸು ಬಂದ ಅಂದ್ರೆ ಅವನೇನು ನನ್ನ ಹೊರ ದುಡಂಗಿಲ್ಲ. ಕರ್ಕೊಂತಾನ ಬಸ್ಸು. ನಂಗೆ ಅಲ್ಲ ಅವನು ನನ್ನ ಮಗ ದೊಡ್ಡವನು. ಒಂದೀಟು ನನ್ನ ಕಣ್ಣೀರು ಹಾಕಿದ್ರೆ ತಡ್ಕೊಳ್ಳೋದಿಲ್ಲ ನನ್ನ ಮಗ. ಒಳಗೆ ಕರ್ಕೊಂತಾನ. ಅವ್ನು ಕರ್ಕೊಳ್ಳಿಲ್ಲಕ್ರೇನು ಇವನ್ ಮನೆಗೆ ಇರ್ತಾನೆ. ನಾನು ಎಷ್ಟೆಲ್ಲ ಮಾಡಿ ಮಟ್ಟಿ ರತ್ನಿ ಹಿಂಗೆಲ್ಲ ಮಾಡಿದ್ಲ ನನಗೆ. ಮಗಳು ಅಂತ ತಲೆ ಮೇಲೆ ಇಟ್ಕೊಂಡು ಅಕ್ಕಿನ ಸ್ವಸ್ಥನ ಕಡೆ ಗಣಿಸ್ಬಿಟ್ಟೆ. ಹಂಗ ನನ್ನ ಮಗಳು ಅಂತ ನನಗೆ ಸಾಯ್ತಿದ್ದೆ. ತಾಯಿ ಅನ್ನೋದು ಒಂದು ದನಿ ಕಿಮ್ಮತ್ತಿಲ್ದಾಗ ಎಷ್ಟು ಬದುಕು. ಅದನ್ನು ಮಾಡಿ ಅಂತ ಮಾಡಿಸ್ಕೊಳ್ಳಿ. ಮಾಡ್ತೇನೆ. ಏಟಕ ತಟ್ ಕೈಗೆ ಏಟ್ಗ ಅಷ್ಟು ಬದುಕು ಮಾಡ್ತೇನೆ. ಕೂಳು ಹಾಕಕ್ಕೆ ಇನ್ನು ಮುಂದೆ ಮಾಡಿದ್ಲು. ಮತ್ತು ತಾಯಿಗೆ ಇಷ್ಟು ಹೊಟ್ಟೆ ಉರಿಸಿದ್ಲಕ್ಕಿ. ಏನೇ ಉದ್ಧಾರ ಆಗಂಗಿಲ್ಲಕ್ಕಿ. ನನ್ನ ಹೊಟ್ಟೆಯಾಗ ಊಟ 9 ತಿಂಗಳು ಇದನ್ನು ಹೊಟ್ಟೆಯಾಗ ಇಟ್ಕೊಂಡು ಬೆಳೆಸಿದ್ದಕ್ಕೆ ನನಗೆ ಇಷ್ಟೆಲ್ಲ ಮಾಡಿದ್ಲು. ಪರ್ಸು ಬಂದನ. ಅವು ಯಾಕೆ ಇಲ್ಲಿ ಕುಂತಾಳ? ಅಲ್ಲ, ಅಷ್ಟೆಲ್ಲ ಮಾಡಿ ಇನ್ನೂ ಸಮಾಧಾನ ಆಗಿಲ್ಲನಾ? ಅದಕ್ಕೆ ಇಲ್ಲಿ ಬಂದಾಳ. ನಾ ಏನು ಮಾತಾಡ್ಸಂಗಿಲ್ಲ. ನನ್ನ ನಾಟಕ ನಾನು ಮನೆಗೆ ಹೋಗ್ಕಾನಿ. ನನ್ನ ಮಗನು ನಾನು ನೋಡಿದ್ರೆ ನೋಡ್ಲಿಲ್ದಾರ್ಗತ್ಲಿ ಹೊಂಟಾನ. ಇಲ್ಲೇ ಮಾತಾಡಿಸ್ತೇನೆ. ಪರ್ಸು ಯಪ್ಪ, ಪರ್ಸು ನಿಂದ್ರ ಯಪ್ಪ, ಹೋಗ್ಬೇಡ ಯಪ್ಪ. ಪರ್ಸು ನಿಂದ್ರ. ಏನು ಇಲ್ಲೆದಕ್ಕೆ ಬಂದಿ? ಯಪ್ಪ ಪರ್ಸು, ನೀನು ಸಿಟ್ಟಾಗದ್ರಾಗ ಅರ್ಥೈತಿ. ಅರ್ಥಲ್ಲ ಅಂತಂದೇನು ನಾನು ಹೇಳಾಕತ್ತಿಲ್ಲ. ಒಂದು 2 ನಿಮಿಷ ನಿಂದ್ರಪ್ಪ. ಒಂದು 2 ನಿಮಿಷ ನಾನು ಮಾತಾಡೋದು ಕೇಳ್ಕೊಳಪ್ಪ. ಏನು ಮಾತಾಡೋದು ಬೇಡ, ನಾ ಏನು ಕೇಳೋದು ಬೇಡ. ಹೋಗಿ ಇಲ್ಲಿಂದ. ನಾವಿಲ್ಲಿ ನೆಮ್ಮದಿಯಾಗಿರೋದು ನಿನಗಿಷ್ಟ ಐತಿ ಅಂದ್ರೆ, ನಾವಿಲ್ಲಿ ಇರ್ಬೇಕು ಅಂದ್ರೆ ಹೋಗು. ಇಲ್ಲ ನಾವು ಇದು ಊರು ಬಿಟ್ಟ ಹೋಗ್ಬೇಕು ಅಂತಂದು ಮಾಡಾಕತಿ ಅಂದ್ರೆ ಬಿಟ್ಟು ಹೋಗೋಯ್. ನೀವ ಇರುವಂತ್ರಿ ಅಂತ ಊರಾಗ. ನನಗೆ ದಿಕ್ಕಿಲ್ಲಪ್ಪ. ನನಗೆ ಯಾರು ಇಲ್ದಂಗಾಗೈತೆ ನೋಡು. ಬೀದ್ಯಾಗ ಕುಂತಾನಿ. ನಿಮ್ಮಪ್ಪ ಎಷ್ಟೆಲ್ಲ ಆಸ್ತಿ ಮಾಡಿ ಮನಿ ಮಠ ಹೊಲ ಮನಿ ಮಾಡಿದ್ರು ನೀನು ಬಂದು ಮಂದಿ ಮನೆಯಾಗ ಸೇರ್ಕೊಂಡು ನಾನು ನೋಡಿದ್ರೆ ಹಿಂಗೆ ಬೀದ್ಯಾಗ ಕುಂತಾನಿ. ನನಗೆ ಇದನ್ನೆಲ್ಲ ನೋಡೋಕೆ ಆಗವಲ್ದಯ್ಯಪ್ಪ. ಏನು ನನ್ನ ತಪ್ಪಾಗೈತಪ್ಪ, ನನ್ನ ತಪ್ಪಾಗೈತಿ.
ನಂದು ತಪ್ಪಿನ ಪ್ರಾಯಶ್ಚಿತ ಆಗಿ ಬಂದಾನೆ. ಏನು ನನ್ನ ತಪ್ಪಾಗಿದ್ದಿ, ಕ್ಷಮಿಸಪ್ಪ. ಹಿಂಗ ಮಾಡ್ದಿವತ್ತು ಹಿಂಗ ಮಾಡಿ ಬಿದ್ದನಿ ಅಂತಂದು ಹೋಗ್ಲಿ ಬಿಡ ತಾಯಿ ಎಲ್ಲ ಅಂತಂದು ಎಷ್ಟೆಲ್ಲ ಮಾಡಿದೆ ನಿನಗೆ. ಅವಾಗಷ್ಟ ನಾಟಕ ಮಾಡಿ ಮಗ ಮಾತು ಕೇಳಂಗಾಗ್ಲಿ ಅಂತಂದು ಎಷ್ಟೆಲ್ಲ ನಾಟಕ ಮಾಡ್ದಿ. ಹೋಗ್ಲಿ ಬಿಡು ಅಂತಂದು ಎಷ್ಟು ಸುಧಾರಿಸಿದೆ. ಅದನ್ನೆಲ್ಲ ಸುಧಾರಿಸಿದ್ರು ಹೊಟ್ಯಾಗ ಕೂಸು ಇಟ್ಕೊಂಡ್ರಕ್ಕಿ ಸೊಸಿನ ಕೂಸು ಸಾಯ್ಸಕ್ಕೆ ನೋಡಿದ್ರಲ್ಲ ನೀವು. ಎಂಥ ಜನ್ಮದಾರ ಇದ್ದೀರಿ ನೀವು. ಯವ್ವ ನನಗೆ ಸುಮ್ಮನೆ ನಿಂತ್ಕೊಂಡು ಸಿಟ್ಟು ತರಿಸ್ಬೇಡಬೇ. ಸುಮ್ಮನೆ ಓದಿ ಸರಿ ನೋಡು. ಸುಮ್ಮನೆ ಮತ್ತೆ ತಾಯಿ ಅಂತ ನೋಡಂಗಿಲ್ಲ ನಾನು. ಒಡಿಯಪ್ಪ ನೀನು ಒಡಿ ಬಡಿ ಏನಾರ ಮಾಡೋಣ. ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಹೋಗ್ಲಪ್ಪ ನಾನು. ನಿಮ್ಮ ತಮ್ಮನ ಮನೆಗೆ ಹೋದ್ರೆ ಹೊರಗೆ ಹಾಕಿದ ನನ್ನ. ಬರ್ಬೇಡ ಹೊರಗೆ ನಡಿ ಅಂತದ್ದು ಹೊರಗೆ ಹಾಕಿದೆಯಪ್ಪ ನನ್ನ. ನಿನ್ನ ಮನೆಗೆ ಹೋದ್ರು ನೀನು ಏನು ತಿನ್ನೋ ನನಗೆ ಒಳಗೆ ಕುಂದ್ರಕ್ಕೆ ಬಿಡಲಿಲ್ಲ. ಅದಕ್ಕೆ ಬಂದಿಲ್ಲಿ ಕುತ್ಕೊಂಡೆ. ನೀನು ಬರೋ ತನಕನಾದ್ರೂ ಇಲ್ಲಿ ಇರ್ತಾನೆ ಅಂತಂದು. ನಿನ್ನಂತಕಿನ್ ಮತ್ತೆ ಯಾರು ಇಟ್ಕೊಂತಾರ? ಮಗಳ ಮನ್ಯಾಗ ಹೋಗಿದ್ದೆ ಅಂತ ಯಾಕೆ ಮಗಳು ಇಟ್ಕೊಳ್ಳಿಲ್ಲ ಏನು ನಿನ್ನ? ಆಕೆ ಅರತ್ನಿ ಆಕೆ ಅಂತ ಮಗಳಾಕಿ ತಾಯಿ ಅಂತಾನು ನೋಡ್ಲಿಲ್ದಂಗ ಮನೆಯಿಂದ ಮನ್ಯಾಗ ಹಂಗ ಸುಮ್ಮನೆ ಬದುಕು ಮಾಡು 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 ಅಂತಂದು ಇಷ್ಟೆಲ್ಲ ಬದುಕು ಮಾಡಿಸಿದ್ಲು ನನ್ನ ಕೈಯಾಗ. ಆದ್ರೂ ತಾಯಿ ಅಂತ ನೋಡ್ಲಿಲ್ದಂಗ ಒಟ್ಟಿ ಕೂಳು ಕೊಡಕ್ಕೆ ಇನ್ನೊಂದು ಮಾಡಿದ್ಲು. ಅದೇ ಅಂತ ಮಗಳ ಅದು. ಅದ್ರ ಮಾತು ಕಟ್ಕೊಂಡು ನನ್ನ ಮಕ್ಕಳ ಶಸ್ತ್ರ ನಾನು ದೂರ ಮಾಡ್ಕೊಂಡಂಗ ಆತು. ಓಹೋ ತಾಯಿ ಮಗಳು ಸೇರ್ಕೊಂಡು ಮತ್ತೊಂದು ನಾಟಕ ಮಾಡಕತ್ತೀರಂಗಾರ. ಇವ್ವ ಯಾಕೆ ಬೇ ನಮ್ಮ ನೆಮ್ಮದಿಯಾಗಿರಕ್ಕೆ ಬಿಡಂಗಿಲ್ಲ ನೀವು? ನೀವೇನಾರ ಮಾಡ್ಕೊರಿ ಬೇವ, ನಮ್ಮನಾರ ನೆಮ್ಮದಿಯಾಗಿರಕ್ಕೆ ಬಿಡ್ರಿ ಬೇ. ತಾಯಿ ಮಗಳು ಸೇರ್ಕೊಂಡು ನಾಟಕ ಮಾಡಕತ್ತೀರಿ ಏನು ಮತ್ತೆ? ನಿನ್ನ ಮಗಳು ಹೇಳಿ ಕಳಿಸ್ಯಾಳ ಏನು ಹಂಗೆ ಹಿಂಗೆ ಮಾಡಿ ಮತ್ತೆ ಮನೆ ಸೇರ್ಕೊ ಹೋಗು ಹೆಂಗಾರ ಮಾಡಿ ಮತ್ತು ಹೆರಿಗೆ ಹೊತ್ನ್ಯಾಗ ತಾಯಿ ಮಗಳು ತಾಯಿ ಕೂಸು ಇಲ್ದಂಗೆ ಮಾಡಿ ನೋಡು ಅಂತಂದು ಹೇಳಿ ಕಳಿಸ್ಯಾಳ. ಅದಕ್ಕೆ ಮತ್ತೆ ನಾಟಕ ಮಾಡ್ಕೊಂಡು ಬಂದಿ ಈಗ. ಯಪ್ಪ ನನಗೇನು ನಿನಗೆ ನಾ ಹೆಂಗೆ ಹೇಳಿದ್ರೆ ನಿನಗೆ ಅರ್ಥ ಆಕತಿ? ನನಗಂತ ತಿಳಿವಲ್ದಪ್ಪ. ಇಷ್ಟೆಲ್ಲ ಹೇಳಾಕತ್ತೀನಿ ಅರ್ಥನ ಮಾಡ್ಕೋವಲ್ಲಿ ನೀನು. ಇಷ್ಟೆಲ್ಲ ನೀ ತಾಯಿನ ಎತ್ತು ತಾಯಿನ ಇಷ್ಟು ಕಡೆಗಣಿಸಕತ್ತೇನ ನೀನು? ನಿನಗೆ ನಾ ಹೆಂಗೆ ಹೇಳಿದ್ರೆ ಅರ್ಥ ಆಕತಿ? ಇಲ್ಲಪ್ಪ ನಾನು ಅಕ್ಕಿ ಮನೆಗೆ ಇರಬಾರ್ದಂತಾನೆ ಬೆಳಕರತ್ಲಿ ಒಂದು ತೊತ್ತು ತಿನ್ಲಿಲ್ಲಂಗ ಒಂದು ಗುಟ ನೀರು ಕುಡಿಲಿಲ್ಲಂಗ ಎದ್ದು ಬಂದನೆಯಪ್ಪ. ನಮ್ಮೂರು ನನ್ನ ಪಾಡ ಇದ್ರಿ ಇಲ್ಲೇ ಸತ್ರಿ ಇಲ್ಲೇ ಅಂತ ಬಂದೆಪ್ಪ ನಾನು. ನಡಿ ಶೋಭಾನು ಕರ್ಕೊ ನಮ್ಮ ಮನೆಗೆ ನಾವು ಹೋಗೋಣ. ಏನು ನಡಿ ಇಪ್ಪಟ್ಟು ಚಲೋ ಹೊತ್ನಂಗಿರೋನು ಅಷ್ಟು ಆಕಿ ಬರ್ಲಿಕ್ಕಿರತ್ನಿ ನಮ್ಮ ಮನೆ ಒಳಗೆ ಕಾಲಿಡ ಬಿಡಲ್ಲಕ್ಕಿನ್ನ. ಇವ್ವ ದೊಡ್ಡ ನಮಸ್ಕಾರವ. ನಾನು ನನ್ನ ಹೆಂಡ್ತಿ ಇಲ್ಲಿ ನೆಮ್ಮದಿಗೆ ಕೂಲಿನ ಅಲ್ಲಿ ಮಾಡ್ಕೊಂಡು ಜೀವನ ಮಾಡಕತ್ತೀವಿ. ಇವ್ವ ನಮ್ಮನಂತರ ನೆಮ್ಮದಿಗೆ ಇರಕ್ಕೆ ಬಿಡ್ರಿ. ಎಲ್ಲರ ಇರು ಏನಾರ ಮಾಡ್ಕೊ, ನಮ್ಮನಂತರ ಬಿಟ್ಬಿಡು. ಹೆಂಗಾರ ನೀವು ಹೆಂಗಾರ ಇರು. ಯಾವ ಮನೆಗಾರ ದೊಡ್ಡ ಮನೆ ಐತಿ ಇರು ಹೋಗು. ಹೊಲ ಮನೆ ಐತಿ ಎಲ್ಲ ನಿಂದು. ಇರು ನಿನ್ನ ಮಗಳನ್ನ ಕರ್ಕೊಂಬಂದಾರ ಇರು. ನೀನಾರ ಒಬ್ಬೇಕೇನಾರ ಇರು. ನಮ್ಮನ್ನು ಮಾತ್ರ ಕರೆಯಕ್ಕೆ ಹೋಗ್ಬೇಡವಾ ಯವ್ವ. ಆತಪ್ಪ ನನಗೆ ನೀನು ಇಷ್ಟೆಲ್ಲ ನಾನು ಹೇಳಕತ್ತಾರ ನಂಬುವಲ್ಲಿ ಅಂದ್ರೆ ನಾ ಏನು ಮಾಡಲಿ ಅನ್ನೋದು ತಿಳಿವಲ್ದು. ನಾನಾರ ನಿನ್ನ ಮನೆಗೆ ಇರ್ತಾನೆ ಇಟ್ಕೊಂತೀಯ? ಅಯ್ಯಪ್ಪ ಒಲ್ಲೆವ ಯವ್ವ ನಾನು. ನೀನು ನನ್ನ ಮನೆಯಾಗಂತ ಮುಂಚಿರಕ್ಕೆ ಹೋಗ್ಬೇಡವಾ ಯವ್ವ. ಏನು ಆತು ಎಲ್ಲರ ಕೆರಿನಾರ ಒಳಿನಾರ ನೋಡ್ಕೊತಾನೆ. ನಿಮ್ಮ ಅಪ್ಪ ಅಂತ ಇಲ್ಲ ನಿಮ್ಮ ಅವನಿಲ್ಲ ಅಂತ ತಿಳ್ಕೊಂಡು ಇರ್ರಿ. ಇಲ್ಲಿ ಎಲ್ಲ ಮಕ್ಕಳ ಕಡೆನೂ ನನಗೆ ಒಂದು ಗೇಣು ಜಾಗ ಇಲ್ಲ ಅಂದ್ರೆ ಎಲ್ಲಿರಲಿ. ಹೊಳಿ ಕೆರಿನಾರ ನೋಡ್ಕೊತಾನೆಪ್ಪ. ಹಿಂಗ ಹಂದು ಅಂಟಾಳಲ್ಲವ್ವ. ಅಲ್ಲ ಏನಾರ ಮಾಡ್ಕೊಂಡ್ಲು ಅಂದ್ರೆ ಏನು ಮಾಡೋದು? ಮಕ್ಕಳು ತಾಯಿ ಅಂತಾನು ನೋಡುವಲ್ಲ ನನ್ನ. ಸಾಯ್ತೀನಿ ಅಂದ್ರೆ ತಿರುಗಾಕಿ ನೋಡುವಲ್ರು. ಇಷ್ಟು ಅವ್ರ ಮನ್ಸಿಗೆ ನೋವು ಮಾಡೀನಿ ಅಂದ್ರೆ ನಾನು ಇತ್ತು ಸತ್ತಂಗ ಇರೋದ್ಕಿನ ಸಾಯೋದು ವಾಸಿ ನಾನು. ನನಗಂತೂ ಏನು ಮಾಡಲಿ ಅನ್ನೋದು ತಿಳಿಲಿದಂಗೆ ಆಗೈತಲ್ಲ. ಏನು ಮಾಡಲಿ? ಹಿಂಗೆ ಮಾಡಿ ಅವಾಗ ನನಗೆ ಮೋಸ ಮಾಡಿಬಿಟ್ಲು ನಮ್ಮವ್ವ. ಆಕೆ ನಂಬಾರ್ದು ಅಂತ ಅನ್ಸಕತ್ತೈತಿ. ಆದ್ರೂ ನನ್ನವ್ವ ಅಲ್ಲ ಆಕೆ ಹೊಟ್ಟೆ ಗುಟ್ಟೇನಿ ಅನ್ನೋದು ಒಂದಿಟ್ಟು ಋಣ ಐತಿ. ಸತ್ಲು ಅಂದ್ರೆ ಏನು ಮಾಡೋದು? ಹೋಗಿ ಎಲ್ಲರ ಎಂತಕ್ಕೆ ಆದರೂ ತಾಯಿನ ಯವ್ವ. ನೀ ಕರ್ದೆ ಏನಪ್ಪ? ನನಗೆ ಗೊತ್ತತ್ತೆ ನನ್ನ ಮಗ ದೊಡ್ಡ ಮಗ ನನ್ನ ಯಾವತ್ತೂ ನನ್ನ ಕೈ ಬಿಡಂಗಿಲ್ಲ ಅಂತ ನನಗೆ ಗೊತ್ತತ್ತೆಪ್ಪ. ನಾನೇನು ನಿನ್ನ ಕರ್ದಾನಿ ಅಂತಂದ್ರೆ ನಿನ್ನ ಮೇಲೆ ಸಿಟ್ಟೇನಿಲ್ಲ ಅಂತಂದಲ್ಲವ್ವ. ಹಂಗೇನು ತಿಕ್ಕೊಳಕ್ಕೆ ಹೋಗ್ಬೇಡ ನೀನು. ಸಾಯ್ತೀನಿ ಅಂದೆಲ್ಲ ಮನ್ಸಿಗೆ ನೋವು ಆದಂಗೆ ಆತಾಟ. ಸಾಯ್ಬೇಡ, ಏನು ಮಾಡಬೇಡ ಬಾ. ಯಪ್ಪ ನನಗೀಗ ಸಮಾಧಾನ ಆತಪ್ಪ. ನೀನು ಕರೆಯಕತ್ತೀಯ ನಿನ್ನ ಮನೆಗೆ ನನ್ನ. ನಡಿಯಪ್ಪ ನಿನ್ನ ಮನ್ಯಾಗ ಮೂಲ್ಯಾಗ ಬಿಟ್ರು ಅಲ್ಲೇ ಇರ್ತಾನಪ್ಪ ನಾನು. ನಿನ್ನ ಮನೆ ಕರೆಯಕತ್ತೀಯಲ್ಲ ನನಗೆ ಅಷ್ಟೇ ಸಾಕು. ಇವ ಹೇಳಾಕತ್ತಾನ ನೋಡು ಖರೇನ. ಇನ್ನೊಮ್ಮೇಟ ಏನಾರ ನೀನು ನನ್ನ ಹೆಂಡ್ತಿನ ಕೂಸನ್ನ ಏನಾರ ಮಾಡಕ್ಕೆ ನೋಡ್ದಿ ತಾಯಿ ಅಂತ ನೋಡ್ಲಿಲ್ಲಂಗೆ ಸೀಳು ಹಾಕ್ಬಿಡ್ತಾನೆ ನಿನ್ನ ನೋಡು. ಇಲ್ಲಪ್ಪ ಇಲ್ಲ ಇನ್ನೊಮ್ಮೇಟ ಹಂಗೆ ಆಗಂಗಿಲ್ಲ.
ಇನ್ನೊಮ್ಮೇಟ್ ಹಂಗೆ ಏನಾರ ಕಿರತ್ನಿ ಏನಾರ ಹೇಳ್ಬೇಕು ಆಕಿನ ಸಾಯಿಸ್ತಾನ ನಾನು. ಏನು ನಡಿಯಪ್ಪ ಹೋಗೋಣ. ಶೋಭಾ ಎದಕ್ಕೆ ಬೇಸರ ಮಾಡ್ಕೊಂಡು ನಿಮ್ಮ ಅತ್ತಿ ಇಲ್ಲೇ ಅದಾಳ ಅಂತಂದ ಏನು? ಅದಕ್ಕಲ್ಲ, ನಮ್ಮ ಅತ್ತಿ ಬಂದಾಳಲ್ಲ ನನಗೆ ಎದ್ರಿ ಕನ್ಸಕತ್ತೈತಿ. ರತ್ನ ಏನಾರ ಮತ್ತೆ ಹೇಳ್ಕೊಟ್ಟು ಯಾವ್ದಾರ ಉದ್ದೇಶದಿಂದ ನಮ್ಮ ಅತ್ತಿ ಬಂದಾಳ ಏನೋ ಅಂತಂದು. ಏನು ನಿಮ್ಮ ಅತ್ತಿನ ಮನ್ಯಾಗ ಬಿಟ್ಕೊಂಡ್ರೆ ಏನಾರ ಮಾಡ್ತಾಳ? ಮನ್ಯಾಗ ಬಿಟ್ಕೊಳಕ್ ಹೋಗ್ಬೇಡಲ್ಲ. ಅಲ್ಲೇ ಇರ್ವಲ್ಲಕ್ಕ, ಇದ್ದು ಕುತ್ಕೊಂಡ್ ಸಾಕಾಗಿ ಎದ್ದು ಕಳ ಸುಮ್ಕರು. ಒಮ್ಮೆಟ್ ನೋಡಿದ್ರ ಬೇಜಾರ್ ಅನಿಸ್ತೈತಿ. ಎಷ್ಟೆಲ್ಲ ಆಡಂಬರದಿಂದ ಜೀವನ ಮಾಡ್ದಕಿ ನಮ್ಮ ಅತ್ತಿ. ನಮ್ಮ ಮಾವನ ಹಂಗ ನೋಡ್ಕೊಂಡಿದ್ದ ನಮ್ಮ ಅತ್ತಿನ. ಒಟ್ಟ ಒಂದು ಬದುಕಿ ಕಳಿಸಿದ್ದಲ್ಲ, ಹಂಗ ರಾಣಿ ಇದ್ದಂಗಿದ್ಲು ಮನ್ಯಾಗ. ಎಲ್ಲಾರ್ಗು ಜೋರ್ ಮಾಡ್ಕೊಂತ ಮಟಿಗಂತ ಎಂತ ಬೀದಿ ಬಂದ್ಲಲ್ಲ ಅಂತಂದು ಒಮ್ಮೆಟ್ ಬೇಜಾರ್ ಅನಿಸ್ತೈತಿ. ಇನ್ನೊಮ್ಮೆಟ್ ಆಕಿ ಮಾಡಿದ್ದೆಲ್ಲ ನೆನೆಸ್ಕೊಂಡೆ ಅಂದ್ರ ಹೊಟ್ಟೆ ಹಂಗ ಬೆಂಕಿ ಹಾಕಿ ಕಲ್ಸಿದಂಗಕತ್ ನನಗ. ಅದಾ ಮನಸ್ಸಲ್ಲೇ ಬದ್ಲಿ ಮಾಡ್ಕೊಳಕತ್ತೀಯಲ್ಲ. ನಿಮ್ಮ ಅತ್ತಿ ನೋಡಿ ಹಂಗ ನೀನು ಪ್ರೀತಿ ಹೂ ಕರೆಯಕತ್ತದ ಏನು? ಇಲ್ಲ, ಅಕ್ಕಿ ಮೇಲೆ ಪ್ರೀತಿ ಏನು ಅಲ್ಲ, ಬೀದಿಯಾಗ ಹೆಂಗೆ ಕುಂತಾಳಲ್ಲ ಅಂತಂದು ಒಂಥರ ಬ್ಯಾಸರ ಬರಕತ್ತೈತಿ. ಅದಾ ನೀನು ಮಾಡೋ ತಪ್ಪ ಇದು. ನೀನು ಶೋಭಾ ನೀನು ಏನು ನಮ್ಮರು ಅಂತಂದು ಹಚ್ಕೊಂಡ ನೀನು ಇಲ್ಲಿಗೆ ತಂದಿಟ್ರದ ನಿಮ್ಮ ಅತ್ತಿ ನಿನ್ನ. ಬಿದ್ರು ಇರುವಲ್ಲಕ್ಕ, ಬಿದ್ರು ಬೀಳ್ವಲ್ಲಕ್ಕ, ಅಲ್ಲೇ ಸತ್ರನು ತಿರುಗಿ ನೋಡ್ಬಾರ್ದು ನೀನು. ನಿನಗೆ ಎಷ್ಟೆಲ್ಲ ಮಾಡ್ಯಾಳ ಅದನ್ನ ನೆನಪಿಟ್ಕೋ. ಶೋಭಾ ಅಣ್ಣ ಬಂದ್ರೆ? ಹ್ಞೂನವ್ವ ಲಕ್ಷ್ಮಿ. ರೀ ಈಗ ಬಂದ್ರೆ ರೀ? ಅಲ್ಲಿ ನೋಡಿದ್ರೆ ಹೊರಗ ಇದೇನಿದ ಅಣ್ಣ ಮುದುಕಿನ ಕರ್ಕೊಂಬಂದನಲ್ಲಿ ಹೊರಗ ಇಷ್ಟೆಲ್ಲ ಮಾಡಿದಕ್ಕಿನ? ಅಣ್ಣ ಏನ್ ಮಾಡಕುಂತಿ ನೀನು? ಏನು ಮಾಡ್ಲವ, ಏನು ಮಾಡೋದು ತಿಳಿಲಿಲ್ಲಂಗೆ ಆಗೈತೆ ನನಗೆ. ಚಲೋ ಮಾಡಿ ನೋಡು. ಅಪಾಯನ ಮನಿ ತನಕ ಹೇಳ್ಕೊಂಬಂದಿ, ಬೀದಿಯಾಗ ಬಿದ್ದಿದ್ದ ಅಪಾಯನ. ಎಣ್ಣ ಇಷ್ಟೆಲ್ಲ ಮಾಡ್ದಕ್ಕಿನ ಮತ್ತೆ ನಂಬಿ ಮೋಸ ಹೋಗ್ಬಾಡ್ರಿ ಅಣ್ಣ. ನೀನು ಕಾಲಿಗೆ ಬೀಳ್ತಾನಿ. ಹೊರಗಾಕ ನಿಮ್ಮ ಅವನ್ನ ಹೊಳಗಿಟ್ಕೋಬೇಡ. ನಿನ್ನ ಹೆಂಡ್ತಿಗೆ ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ಇದಕ್ಕೆ ಹೊಳ ಕರ್ಕೊಂಬಂದಿ ರೀ? ನೀವು ಕರ್ಕೊಂಬಂದ್ರೇನ? ಏನು ಮಾಡ್ಲಿವ, ನನಗೆ ಏನು ಮಾಡಲಿ ತಿಳಿಲಿಲ್ದಂಗೆ ಆಗೈತೆ ನೋಡು. ಏನು ಸಾಯ್ತೇನೆ ಅನ್ನಕತ್ತಾಕಿನ ಹೆಂಗೆ ಬಿಟ್ಟು ಬರಲಿ ಬೀದಿಯಾಗ ಅಂತಂದು ಕರ್ಕೊಂಬಂದೇನಿ. ಬ್ಯಾಡಣ ಬ್ಯಾಡ, ಇಷ್ಟು ಅನುಭವಿಸಿದಿ. ಇಷ್ಟು ಎರಡೆರಡು ಮೂರು ಸರಿ ನಿನಗೆಲ್ಲ ಅನುಭವ ಆಗೈತಿ. ಇನ್ನೊಮ್ಮೇಟ್ ಹಿಂಗೆ ಮಾಡಲ್ಲ ಅಂತಂದು ಹೇಳೇನಿ. ಇನ್ನೊಮ್ಮೇಟ್ ನನ್ನ ಹೆಂಡತಿ ಸವಾಸಕ್ಕೆ ಬಂದ್ಲು ಅಂದ್ರೆ ಅತ್ತಿಗೆ ಹಿಡಿದು ಹೊರಗೆ ಹಾಕೋದಲ್ಲ, ಸಾಯಿಸೇ ಬಿಡ್ತಾನೆ. ತಾಯಿ ಅಂತ ನೋಡೋದಲ್ಲ ಅಂತಾನೆ ಹೇಳೇನಿ. ಶೋಭಾ ನಿನ್ನ ಹುಷಾರ್ಲೆ ನೀರು, ನಾ ಹೊಕ್ಕನಿ. ಶೋಭಾ ತಗೋ ಇವು ಹಣ್ಣು ತಿನ್ನ ದಿನ ಹೆಚ್ಕೊಂಡು. ಬರ್ರಿ ಚಾ ಮಾಡ್ತಾನೆ ಬರ್ರಿ. ಯಪ್ಪ ಪರ್ಸು ನಾನು ಒಂದಿಟ್ಟು ಅಡ್ಡಕ್ಕನಪ್ಪ, ಭಾಳ ಸೊಂಟ ಅದು ಹೊಡ್ಯಾಕತೈತಿ. ಮಲ್ಕ. ಅಕ್ಷತಾ ಏನು ಮಾಡಾಕುಂತಿ? ಬಂದಿರಿ ರೀ. ಅತ್ತಿ ಬಗ್ಗೆ ಏನಾರು ಗೊತ್ತಾತ? ನನಗೆ ಬೆಳಕರತ್ಲೆ ನನಗೆ ಮನಸ್ಸು ಇದು ಮಾಡಬೇಡ. ನಾನು ಹೊಲಕ್ಕೆ ಹೋಗ್ಬರ್ತಾನೆ ಒಂದಿಟ್ಟು. ಏನು ಮ್ಯಾಲೆ ಕಾಯಿ ಇಳ್ಸರ್ ಬಂದಾರಂತ, ನಾ ಲಘು ಹೋಗ್ಬರ್ತಾನೆ. ಹುಷಾರು ನೋಡಿ ಮನೆ ಕಡೆ. ಯಾರ ಬಂದ್ರೆ ಒಳ ಬಿಟ್ಕೋಬೇಡ ಏನು. ಎಲ್ಲಾರು ಹಿಂಗ ಇರೋದಿಲ್ಲ. ಹಂಗಲ್ರಿ ಅತ್ತಿಯರು ಎಲ್ಲಿ ಹೋದ್ರು ಏನು ಮಾಡಿದ್ರ? ಅಷ್ಟು ಕಾಳಜಿ ಪ್ರೀತಿ ತೋರ್ಸಕ್ಕೆ ಹೋಗ್ಬೇಡ. ಅದನ್ನು ಉಳಿಸ್ಕೇನ ಅಷ್ಟು ಇದು ಇಲ್ಲ, ಅವ್ರಿಗೆ ಅರ್ಹತೆ ಇಲ್ಲ. ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಹುಷಾರು ನೋಡು, ಒಳಗ ಇರು ರೀ. ನಾ ಒಂದಿಟ್ಟು ಅವನ ಮನೆ ಅಂತಲ್ಲಿ ಹೋಗ್ಬರ್ಲೆ? ಈಗ ಯಾಕೆ? ಮುಂಚೆ ಅಕ್ಕ ನಾನಿಬ್ರು ಕೂಡಿ ಬದುಕೆಲ್ಲ ಮಾಡ್ಕೊಂತಿದ್ವಿ. ಹೊತ್ತೋಗೋದು ಗೊತ್ತಾಗೋದಿಲ್ಲ, ಮಾತಾಡ್ಕೊಂತ ಕುಂದಿರ್ತಿದ್ವಿ ಕೆಲಸ ಆಗತ್ಲೆ. ಈಗ ಒಬ್ಬೇಕೆ ಬ್ಯಾಸರ ಬಂದೋಗೈತೆ ನನಗೆ. ಎಲ್ಲ ಬದುಕು ಆಗಿರ್ತೈತಿ, ಕುಂದ್ರಬೇಕು ಸಂಜೆ ತನಕ ಒಬ್ಬೇಕೆ ಮನ್ಯಾಗ. ಅದಕ್ಕೆ ಒಂದಿಟ್ಟು ಅವನ ಮನೆ ಅಂತೆಲ್ಲ ಹೋಗಿ ಬರ್ತಾನೆ ರೀ. ನೀವು ಬರೋ ಮುಂದೆ ಬರ್ತಾನೆ ನಾನು. ಮಾಡಿ ಮತ್ತೆ ಒಳಗೆ ಇರೋಕೆ ಇಷ್ಟ, ಮನ್ಯಾಗ ಇರೋಕೆ ಆಗತ್ತಲ್ಲ ಅಂದ್ರೆ, ಬದುಕಾಗಿತ್ತು ಅಂದ್ರೆ ಹೋಗು ಸಂಜೆ ಮುಂದೆ. ನಾ ಬರೋ ಹೊತ್ನ್ಯಾಗ ಬಾ, ಇಲ್ಲಾಂದ್ರೆ ಅಲ್ಲೇ ಇರು. ನಾ ಬರೋ ಹೊತ್ನ್ಯಾಗ ಕರ್ಕೊಂಡು ಬರ್ತಾನೆ. ಆತ್ರಿ. ಲಗು ಅಡುಗೆ ಮನೆ ಇದೆಲ್ಲ ಇದು ಮಾಡಿ ಸಾರಿಂದು ಪಲ್ಯದಕ್ಕೆಲ್ಲ ಮುಚ್ಚಿಟ್ಟು ಹೋಗಾನಿ ರೀ. ನಿನ್ನೆ ಇವನು ಬಂದದ್ರಿ ಮಾದಪ್ಪ. ಅವನಿಗೇನು ರೊಕ್ಕ ಇಸ್ಕೊಂಡಿದ್ರಿ ಏನು ಅವನಂತೇಳಿ? ಮೊನ್ನೆ ಮಗಳ ಮದುವೆಯಾಗಿ ಇಸ್ಕೊಂಡಿದ್ದೆ. ಏನು? ಇಲ್ಲ ಅವನು ಇಲ್ಲ ಅಣ್ಣದ್ರ ಕರೀರಿ ಅಂತ ಅಂದೆ. ಇಲ್ಲಪ್ಪ ಹೊಲಕ್ಕೆ ಹೋಗ್ಯಾರ ಅಂದೆ. ನಾನು ಮತ್ತೆ ಅದಕ್ಕೆ ಏನಂತ ಕೇಳಾಗತ್ತೆ. ಇಲ್ಲ ರೊಕ್ಕ ಇಸ್ಕೊಂಡಿದ್ರು ಕೊಡ್ತಾನೆ ಅಂದಿದ್ರು, ಇನ್ನೂ ಕೊಟ್ಟಿಲ್ಲ, ಅದಕ್ಕೆ ಕೇಳೋಣಂತ ಬಂದೆ ಅಂದೆ. ಮತ್ತು ನಾನು ಹೇಳ್ತಾನೆ ತಗೊಳಪ್ಪ ಅಂತಂದು ಹೇಳಿ ಕಳಿಸಿದೆ. ಹೇಳಿದ್ದೆ ಅವನಿಗೆ ಒಂದು 2-3 ತಿಂಗಳು ಬಿಟ್ಟು ಕೊಡ್ತಾನೆ ಅಂದು. ಹಂಗೆ ಇಷ್ಟು ಅವಸರ ಮಾಡ್ತಾನೆ ತಿಂಗಳಿಗೆ. ಹೇಳೇನಿ ಒಂದು 2 ತಿಂಗಳು ಮಟ್ಟಿಗೆ ಕೊಡಪ್ಪ, ನಮ್ಮ ಹೊಲ್ದಾವು ರೊಕ್ಕ ಬರೋದವು, ಬಂದಾಗ ಬರತ್ಲೆ ನಿನ್ಗೆ ಕೊಡ್ತಾನೆ ಅಂತಂದು ಮತ್ತೆ ಮನೆ ತನಕ ಬಂದ ನೋಡವ ರೀ. ಕೊಡೋರು ಕೊಟ್ಬಿಡ್ರಿ ಅತ್ತಾಗ. ಏನು ಮನಿ ಅಂತೇಳಿ ಬಂದ್ರೆ ಸರಿಯಾಗಂಗಿಲ್ಲ ನೋಡೋದು. ನಾ ಹೋಗ್ಕೊಂಬಿಡು, ಹೋಗಿ ಮಾತಾಡ್ತಾನೆ ಏನು ಅನ್ನೋದು ನಾ ಹೇಳಿ ಬರ್ತಾನೆ.
ಇವ್ವ ಇವ್ವ ನನ್ನ ಮಗಳ ಬಾರವ ಇವ ಹೊಳಗ ಇವ ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಬಂದೆಲ್ಲ ನನ್ನ ಮಗಳ ನೀನು ಇಷ್ಟು ದಿವಸ ಆಗಿತ್ತುವ ನೀನು ನೋಡಿ ಇವ್ವ ಯಪ್ಪ ಹೆಂಗದಿರಿ ಆರಾಮದಿರೇ ನಾವು ಆರಾಮದವ್ವ ನೀನು ಹೆಂಗದಿ ಯಾಕ ಒಳ್ಳೆ ಅಪರೂಪಕ್ಕೆ ಬಂದು ಬಿಡ ಈಗ ಬರಂಗ ಅನಿಸ್ತೇನ ನಿನಗೆ ತವ್ರ ಮನೆಗೆ ಆರಾಮದವ್ ನೋಡುವ ನೀನು ಆರಾಮದಿಯಾ ಅಕ್ಷತಾ? ಆರಾಮದನಪ್ಪ ಯಾಕೆ ಹೊಲಕ್ಕೆ ಹೋಗಿಲ್ಲ ನೀನು ಈಗ ಹೊಂಟಿದ್ನಿವ ನಿಮ್ಮವ್ ಮಾತಾಡ್ಕೊಂತ ನಿಂತ್ಲು ಹಂಗಾಗಿ ನಿಂತೆ ಹೋಗ್ಕನೀಗ ಹೊಂಟಾನಿ ಯಾಕವ ಬೆಳಕರತ್ಲೆ ಹಂಗ ಬಂದ್ಬಿಟ್ಟಿದಿ ಇವ ಅಕ್ಕ ಮಾವ ಮನೆ ಬಿಟ್ಟು ಹೋದ್ರ ಬೇ ಅತ್ತಿನೂ ಮನೆ ಬಿಟ್ಟು ಹೊರಗೆ ಹಾಕ್ಯಾರ ಇವರು ಹಾಗಾಗಿ ಮನ್ಯಾಗ ಹೋಗ್ಬೇಕೆ ಬ್ಯಾಸ್ರ ಅದಕ್ಕೆ ಇವರಿಗೆ ಕೇಳಿ ಬಂದೆ ನಾನು ಯಾಕವ ಯಾಕ ಏನಾತ ನಿಮ್ಮ ಅಕ್ಕ ಮಾವ ಮನೆ ಬಿಟ್ಟು ಹೋಗಂತದು ಏನು ಹೇಳವ ನಾನು ದೊಡ್ಡ ಕತೆ ಐತದ ಹೋಗ್ಲಿ ಬಿಡು ಯಾಕ ಬ್ಯಾಸರಾಗಿ ಬಂದಾಳ ಸಂಜೆ ಮುಂದೆ ಹೋಗಾಳ ತಗೋ ಏನಾರ ಒಂದಿಟ್ಟು ಏನು ಕೇಳ್ತಾಳ ಅದು ಮಾಡಿ ಉಣಸು ನಾ ಬರ್ತಾನೆ ಬರ್ತಾನೆ ತಗೋ ಅಕ್ಷತಾ ಇರು ಸಂಜೆ ತನಕ ಯಪ್ಪ ಆತು ಬಾಯಿಲಿತ್ಲಾಗ ಏನಾತು ಇವ ಅತ್ತಿ ರತ್ನ ಚಿಕ್ಕಮ್ಮ ಕೂಡಿ ಅಕ್ಕ ಒಂದು ಹೊಟ್ಟೆಗಿನ ಕೂಸು ಸಾಯ್ಸಕ್ಕೆ ನೋಡಿದ್ರು ಹಂಗಾಗಿ ಇದು ಮಾವು ಗೊತ್ತಾಗಿ ಮನೆ ಬಿಟ್ಟು ಹೋದ್ರ ಬೇ ಆ ಸಿಟ್ಟಿಗೆ ಇವ್ರು ಬಂದು ಜಗಳ ಮಾಡಿ ರತ್ನ ಚಿಕ್ಕಮ್ಮನ್ನು ಅತ್ತಿನೂ ಹೊರಗೆ ಹಾಕಿದ್ರು ಮನೆಯಿಂದ ಅತ್ತಿ ಚಿಕ್ಕಮ್ಮ ಕೊಟ್ಟಾಗ ಅವ್ರ ಊರಿಗೆ ಹೋಗಿದ್ಲು 2 ದಿನ ಬಿಟ್ಕೊಂಡು ವಾಪಸ್ ಬಂದಾಳ ಈಗ ಬಂದ್ಲು ಬರತ್ಲೆ ಹೊಟ್ಟಸ್ತತ್ವ ನನಗೆ ಅಂತಂದು ಅಳಾಕತ್ಲ ನಾನು ಉಪ್ಪಿಟ್ಟಿತ್ತಲ್ಲ ಅಂತ ಹಾಕೊಟ್ಟೆ ತಿನ್ನ ಮುಂದೆ ಒಳ್ಳೆ ಬಂದ್ಬಿಟ್ರಿ ಇವರು ಬೈದು ಮತ್ತೆ ಹೊರ ಕಳಿಸಿದ್ರವ ಎಲ್ಲೋಗ್ಯಾಳು ಏನು ಮಾಡ್ಯಾಳು ಗೊತ್ತಿಲ್ಲ ನನಗೂ ನಾನು ಎಲ್ಲಿ ಅಂತ ಹುಡುಕ್ಲಿ ಅಯ್ಯೋ ಇಷ್ಟೆಲ್ಲ ಆಗೈತಿ ನಮಗೇನೇನು ಗೊತ್ತಲ್ಲ ನೋಡು ಅಯ್ಯಯ್ಯ ಪಾಪ ಬಸರ ಹೆಣ್ಮಗಳು ಪಾಪ ಹೊಟ್ಟೆಲಿ ಇಟ್ಕೊಂಡು ಕೂಸ ಹೆಂಗ ಹೊರಗೆ ಹೋಗಿದ್ದಿತ್ತು ಅಲ್ಲ ನಿಮ್ಮ ಅತ್ತಿ ಮನುಷ್ಯರಾಗದಾಳ ಏನು ರಾಕ್ಷಸ್ತಗದಾಳ ತನ್ನ ಮಗನ ಕೂಸ ಸಾಯ್ಸಕ್ಕೆ ನೋಡಿದ್ಲ ಓ ನಿಮ್ಮ ಚಿಕ್ಕಮ್ಮ ಭಾರಿ ಅದಾಳ ಬಿಡವ ಹ್ಞೂ ಬೇ ಆ ಸಿಟ್ಟಿಗೆ ಇವರು ಒಳಗೆ ಬಿಟ್ಕೊಂಡಿಲ್ಲ ನನಗೂ ಅದಕ್ಕೆ ಬ್ಯಾಸರದಂಗಾಗಿತ್ತು ನಿನ್ನಂತೆಲ್ಲ ಮಾತಾಡಿದ್ದೇ ಇಲ್ಲ ಹಂಗಾಗಿ ಬಂದ್ರ ಅತ್ತಿಗೆ ಅಂತಂದು ಹೇಳಿದೆ ಇವರಿಗೆ ಹೋಗು ಲಘು ನಾ ಬರೋ ಹೊತ್ತನೇ ಕರ್ಕೊಂಡು ಹೋಗ್ಕನಿ ಅಲ್ಲೇ ಇರು ಅಂತ ಅಂದ್ರೆ ಅದಕ್ಕೆ ಬಂದೆ ಹೋಗ್ಲಿ ಬಿಡವ ಪಾಪ ಎಲ್ಲದಾರ ಆರಾಮದಾಳಿಲ್ಲ ಶೋಭವ ಆರಾಮದಾಳ ಲಕ್ಷ್ಮಿ ಅಕ್ಕರ ಮನೆ ಐತಲ್ಲ ಅಲ್ಲೇದಾರ ಏನು ಮಾಡೋದವ ಇಂಥ ಅತ್ತಿ ಇದ್ಲ ಅಂದ್ರೆ ಮುಗೀತು ಬಿಡು ಕುಂದ್ರ ನಿನಗೆ ನಾಷ್ಟ ಅದನ್ನ ಮಾಡೇನಿ ಹಾಕ್ಕೊಂಬರ್ತಾನಂತೆ ಯವ್ವ ನನಗೇನು ಬೇಡ ನಾಷ್ಟ ಅದು ಮಾಡ್ಕೊಂಡು ಬಂದ ನಾನು ನನಗೇನು ಬೇಡ ಬಾ ಇಲ್ಲೇ ಒಂದಿಟ್ಟು ನಿನ್ನಂತಲ್ಲಿ ಮಾತಾಡ್ಕೊತ ಕುಂದಿರ್ತಾನೆ ಇಲ್ಲೇ ಕುಂದ್ರ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಆರಾಮದಿರಿ ಕತಿಗೆ ಹೈಪ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಸಂಜೆ ಮುಂದೆ ಇನ್ನೊಂದು ಕತೆ ಹಾಕಕ್ಕೆ ಪ್ರಯತ್ನ ಪಡ್ತಾನೆ ರೀ ಶೀತ ಅದು ಭಾಳ ಆಗೈತ್ರಿ ಒಂದು ವಿಡಿಯೋ ಮಾಡತ್ಲೇ ನನಗೆ ಸಾಕಾತು ಟೈಮ್ ಸಿಕ್ತು ಅಂದರೆ ಇನ್ನೊಂದು ವಿಡಿಯೋ ಮಾಡ್ತಾನೆ ರೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾರೆಲ್ಲ ಇನ್ನೊಂದು ಕತೆ ಬೇಕು ಕಮೆಂಟ್ ಮಾಡಿರಿ